ಎತ್ತಿನ ಜೋಡದವಲ್ಲ ಯಾರವ ಗನವಯ್ಯ ಯಾರ ನೆಂಟ್ರೆ ಅಲ್ಲ ನಿನ್ನೆ ನಾ ಹೋಗೋ ತನಕ ಯಾರು ಬರಲ್ಲ. ಇಷ್ಟು ಹೊತ್ತಾರೆ ಮುಂಚೆ ಬಂದು ಕೊರಕ್ಕೋತಾರ. ನಿನ್ನೆ ಕತ್ಲಿಗೆ ಬಂದು ಉಳ್ಕೊಂಡಾರ ಹೆಂಗೆ ಯಾರು ಅಲ್ಲ ಫ್ರೆಂಡ್ ನಾಗೇಣಿನ ಕರ್ಕೊಬತ್ತೀನಿ ಅಂತಿತ್ತಲ್ಲ ಅದೇ ಬಂದಿತ್ತ ಹೆಂಗೆ ಏನು ಗತಿ ಸಾಯಲಿ ನಾನು. ಗಂಡ ಹೆಂಡತಿಗೆ ಯಾಜ್ ಬಿದ್ದದ ಇವತ್ತು. ಎಂತ ಗತಿ ಸಾಯೋದೀಗ. ಹೌದನ ಅಲ್ಲ ನಿಂಗಣ್ಣನಾರ ಕತೆ ಬಿಡು. ಅವ ಹಂಗಿದ್ದವನೇ. ಅವ ಗಂಡ ಹೆಂಡತಿ ಎಲ್ಲ ಮುಂದುವರ್ಸುತ್ತೀನವು ಅವು ಎಂತಾರು ಮಾಡ್ತವೆ. ಅನಿಲ್ ಹುಡುಗಗೆ ಹಂಗಾರಷ್ಟು ತಿಳುವಳಿಕಿಲ್ಲ ಅಂದರೆ ಘನ ಹುಡುಗ ಅಂತ ಮಾಡ್ಕೊಂಡಿದ್ನೆ ಮತ್ತಿರ್ತಾನಪ್ಪ. ನಮ್ಮ ಪಾಪಣ್ಣ ಅವ ಭಾಳ ಕಲಸು. ಯಾವುದೊಂದಾದರೂ ಒಬ್ರಿಗೊಬ್ರು ಹೇಳಿ ಕೇಳೇ ಮಾಡೋದು. ಹಂಗಾರೆ ಬರಲಿ ಹಿಂಗಿದ್ದವ ಅಂತ ನಂಗೆ ಗೊತ್ತಿರಲ್ಲ. ಅಕ್ಕಿಯತ್ತ ಗೌಡ್ರ ಮಾತು ಕೇಳ್ದಂಗೆ ಆಗ್ತದೆ. ಯಾರು ಶಾರದಾ ಇದೆಯೇನೆ? ಓ ಬಂದ್ರನ. ನೀವು ಮಾರ್ರೆ ಉಳಿತೀನಿ ಅಂತ ಹೇಳಾರು ಹೋಗ್ಬೇಕಾಗಿಲ್ಲ. ನಾನು ಹಂಗಾರೆ ಬರ್ತಾರೆ ಅಂತ ಹೇಳಿ 10 ಗಂಟೆ ತನಕ ನೋಡಿದೆ. ಆಮೇಲೆ ಮತ್ತೆ ಅಂತ ಇವ್ರನ್ನ ಕಳಿಸೋದು ಅಂತ ಹೇಳಿ ಕಳಿಸ್ಲ. ಬೇಗ ಬಂದಿದ್ದು ಒಳ್ಳೇದಾಯ್ತು ಮಾರ್ರ. ಏನೇನು ಕೊಂಬೈಲಾತದೇನ. ಇವರು ಸರಿತೆ ನಮ್ಮ ಬಂದಾರೆ. ಬಂದ್ಕೊಂಡು ನಮ್ಮ ಮನೆಯಲ್ಲಿ ಮಾವರ ಹತ್ರ ಎಲ್ಲ ಕತೆ ಹೇಳ್ತಾ ಕೂತಾರೆ. ಇವರಿಗೊಂದು ಗೊತ್ತಾಗಲ್ಲ. ನಿಂಗಣ್ಣಗೆ ಅನಿಲ್ ಅಣ್ಣಗೆ ಎಲ್ಲರಿಗೂ ಬೈತಾ ಕೂತಾರೆ. ಒಂಚೂರು ಬರಲಿ. ನಾನು ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಹೊತ್ತು ಬಿಟ್ಟರು ಫೋನ್ ಮಾಡಬೇಕು ಅಂತ ಮಾಡಿದ್ದೆ. ಆಗ್ಯತ್ತ ಅದು ಇಲ್ಲಿಗೆ ಬಂದದಾನೆ. ಯಾವ ಜಾತಿ ಮನಸ್ತಿ ಮಾರತ್ತೆ. ಹಂಗಾರೆ ಪಾಪಣ್ಣ ಒಂದು ಗಳಿಗೆ ಕಳ್ಸೋಕ್ಕಾಗ್ಲಾನೆ. ಗೊತ್ತಿದ್ದೆ. ಎಲ್ಲಗೇನು ಪಾಪಣ್ಣ ಎಲ್ಲಿಗೆ ಅಂತ ಹೇಳಲ್ಲ. ಏನು ನಿಮ್ಮನ್ನು ಕರೆಯೋಕ್ಕೆ ಅಂತಲೇ ಹೋದ್ರಲ್ಲಿ ನಿಮಗೆ ದಾರಿಲಿ ಸಿಕ್ಬೇಕಾಗಿತ್ತಲ್ಲ. ಎಂಥರಾಗಲಿ ಅವ್ರು ಬರ್ತಾರೆ. ನೀವು ಒಳಗೆ ಬನ್ನಿ. ಫಸ್ಟು ನೀವು ಒಳಗೆ ಬನ್ನಿ ಹೇಳ್ತೀನಿ. ನಡಿ ಮಾರತಿ. ನಾನು ಸನಿಗಟ್ಟಳು ನಿನ್ನೆ ಉಳಿಬೇಕನಲ್ಲೇ ಅವರು ಒತ್ತಬಲ ಮಾಡಕ್ಕೆ ಹಾಕ್ಯಂಡ್ರೆ ಹಂಗಾಗಿ ಉಳಿದೆ. ಹೀಗೆಲ್ಲ ಆಗಿ ನಾನು ಅದೇ ನೋಡಿ ಇನ್ನು ಯಾರ ಹತ್ರ ಹೇಳೋದು ಬಾವರೆ. ನೋಡೋಣ ದೇವ್ರಿದ್ದಂಗೆ ನೀವು ಇದ್ದೀರಲ್ಲ ಇಬ್ಬರು ಗಂಡ ಹೆಂಡತಿ ಅಂಥೇಳಿ ನಿಮ್ಮ ಹತ್ರನೇ ಹೇಳೋಣ ಅಂತೇಳಿ ಹಾಗಾಗೆ ಮನೆಗೆ ಬಂದಳು. ಭಾಳ ಕರೆದ್ರು ಬಲ್ಲಿ ಅಂತ. ನಂಗೆ ಹೋಗೋಕ್ಕೆ ಮನಸ್ಸೇ ಬರಲ್ಲ. ನೀವೇನು ತಿಳ್ಕೊತೀರೇನೋ ನನ್ನ ಹೊಟ್ಟೆ ಒಳಗೆ ಹಿಂಗಿದ್ದು ಬೆಂಕಿ ಇಟ್ಕೊಂಡು ನಾನು ಹೆಂಗೆ ಹೋಗೋದು ನೋಡೋಣ ಹೇಳಿ. ಅವರೇನು ಬಾಯಿ ಮೇಲಕ್ಕೆ ಹಂಗೆ ನಾಟಕ ಮಾಡ್ತಾರೆ ಅಂದ್ರೆ ನಂಗೆ ಅವ ಆಗಲ್ಲ ಬಾವರೆ. ನಾ ಏನದೀ ಅದನ್ನು ಇದ್ದಂಗೆ ಹೇಳೋಳು. ಹಾಗಾಗಿ ಜನರ ಕೈಲಿ ನಿಷ್ಠುರ ನಾನು. ಹೋಗ್ಲ ಇಲ್ಲೇ ಬಂದು ನಿಮ್ಮಂಗಿದ್ದರ ಮನೆಯಲ್ಲಾರು ಒಂದು ಹೊತ್ತು ಉಳಿದು ಒಂದು ಲೋಟ ನೀರು ಕುಡ್ಕೊಂಡು ಹೋಗ್ಯಾನು. ನಾನು ಅಲ್ಲಿಗೆ ಹೋಗೋದಂದ್ರೆ ನಂಗೆ ಆಗಲ್ಲ. ನಾನಾರು ಹಿಂಗಂತ ಆತಲ್ಲ. ಅಣ್ಣಗೂ ಭಾಳ ಬೇಜಾರಾಗಿದೆ ಈ ಸತಿ. ಭಾಳ ಕರೆದ್ರು ತಂಗಿ. ನಾನು ಬರೋಲ್ಲ ಅಂತ ಹೇಳಿ ಹತ್ಕೊಂಡು ಮನೆಗೆ ಹೋದ್ರೆ ನನ್ನ ಹಂಗಾರೆ ಒಂಚೂರು ಬಿಟ್ಟು ಹೋಗಿ ಅಂಥೇಳಿ ಬಂದೆ. ಏನೋ ನೀವೇ ಒಂದು ಮನಸ್ಸು ಮಾಡಿ ಎಲ್ಲ ಸಮ್ ಮಾಡಬೇಕು ಬಿಟ್ರೆ ಯಾರ ಅಂದಂಗಾಗಿ ನಾನು ಭಾರತಕ್ಕೇ ಬಂದ್ರೇನ ಅಂತ ಮಾಡಿದೆ. ಶಾರದಾ ಭಾರತಕ್ಕೆ ಬಂದ್ರನೇ? ಹ್ಞೂ ಬಂದರು ಅಮ್ಮ. ಓ ಬಂದನ. ನಮ್ಮ ಹೆಗ್ಗಿಡ್ತೇರು ಬಂದಮೇಲೆ ಇನ್ನೇನು ತಲೆ ಬಿಸಿಲ್ಲ. ಎಲ್ಲ ಸಮ್ ಮಾಡ್ತಾರೆ. ನಿಂಗಣ್ಣಾರಾಗಲಿ ಅವನಿಲ್ನಾರು ಆಗಲಿ ಎಲ್ಲರಿಗೂ ಬಲಿ ಬಿಡಿಸ್ತಾರೆ. ಅಲ್ಲ ಲಲಿತಾ, ನಿಂಗೊಂದು ದಿನ ಸಿಕ್ಕಿದ್ದು ಹೇಳ. ನಾನು ಎಂದಿಗೂ ಯಾರ ಮನೇಲಿ ಹೋಗಿ ಉಳಿಯೋಳಲ್ಲೇ. ಎಲ್ಲರೂ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಸೀತಾರ ಮನೇಲಿ ಹೋಗಿ ಉಳಿತೀನಿ ಬಿಟ್ರೆ ಮತ್ತೆ ಯಾರ ಮನೇಲಿ ಒಂದು ರಾತ್ರಿ ಉಳ್ದಳಲ್ಲ. ನಿನ್ನೆ ಒತ್ತಾಯ ಮಾಡಕ್ಕೆ ಹಾಕಿಂಡ್ರೆ ಮತ್ತಿನ್ನೆ ಅಂತ ಮಾಡೋದು ಬೇಜಾರಾಗ್ತದೆ ಅಂತ ಹೇಳಿ ಇದ್ದು ಬಂದೆ. ನೋಡಿದ್ರೆ ನೀನು ಇಲ್ಲಿದ್ದೀಯ. ನಂಗೆ ಗೊತ್ತೇ ಇಲ್ಲ. ಫಾರ್ಮಾದಿಷ್ಟಿಗೂ ನಂಗೆ ಗೊತ್ತಿಲ್ಲ. ನಮ್ಮ ಶಾರದೆ ಮಾಡಿದ್ದ ಹಾಗೆ ಯಾವಾಗಲೂ ಪಾಪಣ್ಣನ ಹತ್ರ ಎಂತಾರೆ ಹೇಳಿ ಕಳಿಸ್ತಿತ್ತಪ್ಪ. ನಿನ್ನೆ ಗೊತ್ತಾಗದೆ ಹೋತಂತೆ. ಅದಕ್ಕೆ ನಾ ಬರ್ತೀನಿ ಅಂತಲೇ ಮಾಡ್ಕಿತ್ತಂತೆ. ಸುಮಾರು ಹೊತ್ತಾದ್ಮೇಲೆ ಎಂತ ಅಂಥೇಳಿ ಬಿಟ್ಟೆ ಅಂತ ಹೇಳ್ತದೆ. ಇದು ಕಾಫಿ ಕುಡ್ದ? ಕಾಫಿ ತಿಂಡಿ ತಿಂತಾನೆ ಶಾರದಾ? ತಿಂದರು. ಈಗಷ್ಟೇ ತಿಂಡಿ ತಿಂದೇ ಕೂತ್ಕೊಂಡಿದ್ರು ಇಬ್ಬರು ಮಾತಾಡ್ತಾ.
ನೀವು ಬರಲಿ ಆಮೇಲೆ ತಿಂತೀನಿ ಅಂತ ಹೇಳಿದ್ರು, ನಾನೇ ಬೇಡ ಅಂದೆ. ಬರೋದು ಮತ್ತೆಲ್ಲರೂ ಭಾಳ ತಡ ಆಗ್ತದೇನೋ, ತಿಂಡಿ ತಿಂದ್ಕೊಳ್ಳಿ ಅಂಥೇಳಿ ತಿಂಡಿ ಕೊಟ್ಟೆ. ಮಾತಾಡ್ತಾ ಕೂತ್ಕೊಳ್ಳಿ. ಅಲ್ಲ, ಮದುವೆ ಮನೆಗೆ ಬಂದಾಳ, ನಿನ್ನೆ ಅಲ್ಲಿಗೆ ಬರೋಕ್ಕಾಗಲ್ಲ ಲಲಿತಾ? ಅಲ್ಲಿಗೆ ಬಂದಿದ್ರೆ ನಾ ಅಲ್ಲೇ ಇರ್ತಿದ್ದೆ. ನಾ ಕೇಳಿದೆ ಜಲ್ದಿನ ಹತ್ರ ಬರ್ಲನ ಅಂಥೇಳಿ. ಬಂದಿದ್ರು, ಹಿಂಗೆ ಭಾಳ ಕರೆದೆ ಮನೇಲಿ ಅಂತದ ಗುದ್ದಿ ಕೆಲಸದೆ ಅಂತ ಹೋದ್ರು ಅಂತ ಹೇಳ್ತು. ಸೊ ನೀವು ಅಲ್ಲಿಗೆ ಬರಬೇಕಿತ್ತೆ, ಇಲ್ಲಿದ್ದೀಯ ಅಂತ ಗೊತ್ತಾದ್ರೆ ಮಾತ್ರ ಬೇಜಾರು ಮಾಡ್ಕಿತ್ತದೆ. ಭಾಳ ಮನ್ಸಿಗೆ ನೊಂದ್ಕೋತು, ಅಣ್ಣೇನೂ ಬರಲ್ಲ ಅತ್ತಿಗೆಮ್ಮನೂ ಬರಲ್ಲ ಹಿಂಗೆ ಮಾಡಿಬಿಟ್ರು ಅಂತ. ಓ ಪಾರತಕ್ಕ, ಇಷ್ಟೊತ್ತು ಬಾವರ ಹತ್ರ ಅದನ್ನೇ ಹೇಳ್ತಾ ಕೂತಿದ್ದೆ. ಅವ್ರ ಆ ನಾಟಕಗಾರ್ತನಕ್ಕೆ ಏನು ಕಮ್ಮಿ ಇಲ್ಲ, ಬಾಯಿ ಮೇಲಕ್ಕೆ ಎಷ್ಟೇ ಬೇಕಾದ್ರೂ ಬಣ್ಣ ಮಾಡ್ತಾರೆ. ಹೊಟ್ಟೆ ಒಳಗೆ ಇಸನೇ ಇದ್ರೂ ಬಾಯಿ ಮೇಲಕ್ಕೆ ಪಾಯಸ ತುಪ್ಪನೇ ಹಾಕಿ ಇದು ಮಾಡ್ತೀನಿ ಅಂತ ಆ ಥರ ತೋರಿಸ್ಕಿತಾರೆ ಅವರು. ನಂಗೆ ಹಂಗಾಗಲ್ಲ. ಏನದೆಯೋ ನಾನು ಹಾಗೆ ನೇರ ನಡ್ಕೊಂಡಳು. ನಾನು ಆಗಿದ್ದಕ್ಕೆ ಮದುವೆ ಮನೆಗೆ ಬಂದೀನಿ ಭಾರತಕ್ಕ. ಅವರು ನಂಗೆ ಮಾಡಿದ್ದ ಅನ್ಯಾಯ, ನನ್ನ ಮಕ್ಕಳಿಗೆ ಮಾಡಿದ ಅನ್ಯಾಯಕ್ಕೆ ನಾನು ಆಗಿದ್ದಕ್ಕೆ ಮದುವೆ ಮನೆಗೆ ಬಂದೀನಿ. ಇನ್ನು ಯಾವ ಹೆಣ್ಣಾದರೂ ಗೊತ್ತಿರಲ್ಲ. ಅಣ್ಣ ಬರಲ್ಲ ಅಂತ ಕೂತಿದ್ರು, ನಾನೇ ಒತ್ತಂಕೆ ಮಾಡಿ ಕರ್ಕೊಬಂದೆ. ಬೇಡ, ಈಗ ನೋಡಿದ್ರೆ ಜನರು ಏನು ಅಂದಾರೋ, ಏನು ಮಾಡೋಣ ಹೋಗಿ ಒಂದು ಗಳಿಗೆ ಮಖ ತೋರಿಸಿ ಬರೋಕ್ಕೆ ಏನಾಗಬೇಕು ಅಂಥೇಳಿ ಒತ್ತಾಯ ಮಾಡಿ ನಾನೇ ಕರ್ಕೊಬಂದಿದ್ದು. ಈಗ ನನ್ನ ಕತೆ ಬಿಡಿ, ಅಂತ ಅಣ್ಣವರು ಮನಸ್ಸು ನೊಂದ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಲೆಕ್ಕ ಹಾಕಿ ನೀವು, ಅವ್ರು ಏನು ಮಾಡಿರ್ಬೋದು ಏನು ಬಿಟ್ಟಿರ್ಬೋದು ಅಂತ. ಲಲಿತಾ, ಒಂದು ಸಂಸಾರ ಒಂದು ಬಂದು ಅಂದಮೇಲೆ ಹಿಂಗಿದ್ದವು 4 ಮಾತು ಬರ್ತವೆ ಹೋತವೆ. ಆ ಮಚ್ಚರ ಇಟ್ಕೋಬಾರ್ದು. ಏನು ಎಷ್ಟು ಊರು ಸೇರ್ತೀವಿ, ನಾವೇನು ಭೂಮಿ ಬಾಳ್ದಂಗೆ ಬಾಳ್ತೀವ? ಎಂತಕ್ಕೆ ಸುಮ್ಮನೆ ಇರಷ್ಟು ದಿವಸ ಗನಾಗಿ ಎಲ್ಲರ ಕೈಲಿ ಮಾತಾಡ್ಕೊಂಡಿರೋ ಬದಲ ಆ ಮಚ್ಚರ ಎಂತಕ್ಕೆ ಮಾಡ್ಬೇಕು ನೋಡೋಣ ಹೇಳ. ಹಿಂಗೆಲ್ಲ ಕತೆ ಗೊತ್ತಿಲ್ಲ, ಗೊತ್ತಾದ್ರೆ ನೀನೇ ಬಲಿ ಬಿಡಿಸ್ತೀಯ. ನನಗೂ ಗೊತ್ತಿರ್ಲಪ್ಪ. ಈಗ ಪಾಪ ಎಲ್ಲ ಹೇಳ್ತಾ ಕೂತು ನನಗೆ ಸಿಟ್ಟು ಬಂತು ಒಂದು ಸತಿ ಅಲೆಸ್ದವನಿಗೆ. ಎಂತ ಎಂತ ಆಗ್ಯದ ಲಲಿತಾ? ನೀನು ಹುಡುಗರು ಇಬ್ಬರು ಮದುವೆಗೆ ಬರಲೇ? ವಾಗೀಸ್ ಬಂದಿದ್ದ, ರಾಕೇಶ್ ಬಂದಿದ್ದ, ಎಲ್ಲ ಗಂಡನ ಕಳಿಸ್ಕೊಂಡ ಮನೇಲಿದ್ರಲ್ಲ, ಅದೇನು ಅದು ಯಾಕೆ ಹಂಗೆ ಮಾಡಿದ್ದೆ? ಸಾದ್ರತೆ ಮಗನ ಮದುವೆ, ಅವಕ್ಕೂ ಏನು ಬರೋಕ್ಕೆ ಆಸಿರ್ಲ ಮದುವೆ ಮನೆಗೆ ಅಂತ ಮಾಡಿದ್ರ ಭಾರತಕ್ಕ. ತಿಂಗಳನ್ಗಟ್ಲೆ ಅಕ್ಕ ತಂಗಿ ಫೋನಲ್ಲೇ ಮಾತಾಡ್ಕೊಂಡು ಬಟ್ಟೆ ಬರೀ ಎಲ್ಲ ಸಮ ಮಾಡಿ ಇಟ್ಕೊಂಡಿದ್ದು, ಇಂತಿಂಥದ್ನೇ ಹಾಕ್ಕೊಂಡು ಹೋಗ್ಬೇಕು ಅಂತ. ಮನಸ್ಸು ಭಾಳ ತೊರೆದೇ ಬಿಡ್ತು ಅವಕ್ಕೆ. ಹಿಂಗೆ ಅವ್ರ ಜೀವನನೇ ಒಂದು ಜೀವಮಾನನೇ ಹಾಳು ಮಾಡ್ತಾರೆ ಅಂದಾಗ ಈಗೇನ್ರಿ ಏನಂತೀರೋ ಹೇಳಿದ್ರೆ ನಂಬಲ್ಲ ಭಾರತಕ್ಕ ನೀವು. ಆವಾಗ ಮದುವೆ ಮನೆ ಅನ್ನೋದು ಒಂದು ಹೆಂಗಾತು ನೋಡೋಣ ಹೇಳಿ. ಯಾವುದೋ ತಾಳಿ ಕಟ್ಬೇಕಾದಳು ಒಡೋತು ಅಂತ ಹೇಳಿ ನನ್ನ ಮಗಳು ಅದಕ್ಕೆ ಬುದ್ಧಿ ಭಾಷಿರಲ್ಲ. ಅವಾಗ ತಿಳುವಳಿಕೆ ಇಲ್ಲಿದ್ದಾಳೆ ಏನು ಮಾಡ್ದೆ ಅಂಥೇಳಿ ಇದು ಪಲ್ಲವಿ ಗಂಡ ಸೇರ್ಕೊಂಡು ಅದನ್ನಂತೂ ಮದುವೆ ಅಂತ ಒಂದು ಮಾಡಿದ್ರಲ್ಲ. ಹೋಗಲಿ, ಆಮೇಲೆ ಘನ ಆಗಿದ್ದಾರೆ, ಗಂಡ ಹೆಂಡತಿ ಘನ ಆಗಿರ್ತಾರೆ. ಇವರೇ ತಾಯಿ ಮಗಳು ಅವಳಿಗೆ ಅಂತ ಹೇಳಿ ಹೋಗಿ ಅವನ್ನ ಏನು ಚೆಲ್ಲ ಗುಣಿಸಿ ಹೆಂಡತಿ ಮುಖ ಕಂಡ್ರಾಗಲ್ಲ ಆ ಥರಕ್ಕೆ ಮಾಡಿರ್ತಾರೆ. ಹಂಗೆ ಮಾಡಿ ನೋಡಿ ಇನ್ನಾಗಿದ್ದಲ್ಲ ಅಂಥೇಳಿ ಮೊನ್ನೆ ಹತ್ಕೊಂಡು ಮನೆಗೆ ಬಂದಿದ್ದೆ ಭಾರತಕ್ಕ. ನಾನು ಯಾರ ಹತ್ರನೂ ಹೇಳಲ್ಲ, ನಾನು ಹೋಗೋದೇ ಇಲ್ಲ ಅಲ್ಲಿಗೆ ಅಂತದೆ. ಏನು ಮಾಡಲಿ ನೋಡೋಣ ಹೇಳಿ. ಇರೋವೆರಡು ಹೆಣ್ಮಕ್ಳು, ಒಬ್ಬಳ ಮನೇಲಿ ಗೊತ್ತಲ್ಲ ನಿಮಗೆಲ್ಲ ಗೊತ್ತಿಲ್ಲದಿದ್ದೇನಲ್ಲ. ಹೆಂಗೋ ಮಾಡಿ ನೀರು ಬರೋ ಕಂಡಲ್ಲಿ ರಕ್ತ ಬರೆಸ್ಕೊಂಡು ನಮ್ಮ ಕಾಲದಲ್ಲೆಲ್ಲ ನಾವು ಮನೆ ಸಂಸಾರ ಮಾಡ್ತಿದ್ದು. ನಾವು ಇಷ್ಟು ಗೋಳಾಡ್ಲಪ್ಪ, ಅಷ್ಟು ಗೋಳಾಟದ ಸಂಸಾರ ಅಂತ ಮಾಡ್ಕಿತ ಅದೇ. ಈಗ ಆದ್ರೆ ಗಂಡ ಅತ್ತೆ ಮಾವ ಎಲ್ಲ ಇಂಥವ್ರನ್ನ ಸೇರಿಸಲ್ಲ, ಹಂಗಾಗಿ ಅಲ್ಲಿ ಹೋಗಿ ಅಂತ ಮಾಡೋಕ್ಕಾಗಲ್ಲ. ಇದು ಪೂರಿತಿನ ಗಂಡಗೊಂದು ಏನು ಪೆಂಡು ನನ್ನ ತಂಗಿ ಈಗ ದುಡ್ಡು ಒಂದು ಇಷ್ಟ ಅದೇ ಅಂತ ಗೊತ್ತಲ್ಲ. ಹೆಂಗಾರು ಮಾಡಿ ಹೇಳ್ಕೊಡೋಣ ಪೂರ್ತಿ ಅಂತ ದುಡ್ಡು ತಗೊಂಡು ಏನಾರು ಮಾಡ್ಕೊಂಡು ಹೋಗಲಿ. ಗಂಡ ಹೆಂಡ್ತಿನಾರು ಒಂದು ಗನಾಗಿರಕ್ಕೆ ಬಿಡ್ಬೋದಲ್ಲ, ಅದಕ್ಕೂ ಬಿಡೋಲ್ಲಲ್ಲ ಭಾರತಕ್ಕ. ಸುಮ್ಮನಿರ ಲಲಿತಾ, ಹಿಂಗೆ ಯಾರೋ ಏನೋ ಹೇಳಿದ್ರೆ ಪಾಪ ನೋವಲ್ಲ, ನೋವಿಗೆ ಹಂಗೆ ಅನ್ನಿಸ್ತದೆ ಯಾರೋ ಏನೋ ಮಾಡಿದ್ರು ಅಂತ ಇಲ್ಲ. ಈಗ ಅನಿಲ್ ಹುಡುಗ ಆಗಲಿ, ಪಲ್ಲವಿ ಆಗಲಿ, ಜಲಜೆ ಆಗಲಿ ಹಾಗೆಲ್ಲ ಮಾಡೋ ಜನ ಅಲ್ಲ. ಯಾರಿಗೀಗ ತವ್ರ ಮನೆಯಲ್ಲಿ ಅಣ್ಣನ ಮಕ್ಕಳು ಹಾಳಾಗಲಿ ಅಂತ ಯಾರು ಹಾರೈಸ್ತಾರೆ? ಯಾರೂ ಹಾರೈಸಲ್ಲ. ನಿಮಗೆ ಎಲ್ಲ ತಪ್ಪು ತಿಳುವಳಿಕೆ ಆಗಿದೆ.
ಒಂದು ಸ್ವಲ್ಪ ಕೂತು ನಿಂತು ಮಾತುಕತೆ ಆಡ್ಕೊಂಡು ಎಲ್ಲ ಸಮ್ ಮಾಡ್ಕೋಬೇಕು. ಅನಿಲ್ ಹುಡುಗ ಅದನಲ್ಲ, ಅವನ ಸತ್ರುಗಾರು ಅವ ಯಾವತ್ತೂ ಕೇಳಿ ಮಾಡಮಲ್ಲ. ಇಡೀ ನಮ್ಮೂರಲ್ಲಿ ಯಾರ ಹತ್ರನಾರು ಕೇಳಿ ನೋಡಬೇಕಾರೆ ಯಾರಿಗಾರು ಒಂದು ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಅನಿಲ್ ಹುಡುಗ ಅದಾನೆ ಅಂತಲೇ ಲೆಕ್ಕ. ಹೆಂಗಾರು ಮಾಡಿ ಅವ್ರನ್ನ ಸಮ್ ಮಾಡಕ್ಕೆ ನೋಡ್ತಾನೆ, ಹಿಂಗೆ ಬ್ಯಾರೆ ಮಾಡಕ್ಕೆ ನೋಡಲ್ಲ. ಹಂಗೆ ತಪ್ಪು ತಿಳ್ಕೊಬೇಡ. ಮಾತಾಡೋಣ, ಸುಮ್ಮನೆ ಮಾತಾಡೋಣ. ಏನಬ್ಳ ಎಲ್ಲ ಸತ್ಯ ಅಂತಾನೆ ನೋಡ್ತೀಯ, ಅದಕ್ಕೆ ಹಂಗಾರೆ ಅಷ್ಟು ಗೊತ್ತಿಲ್ಲ ಈಗ. ಅಲ್ಲ ಅದೇನದ, ನಿಮ್ಮ ವಯಸ್ಸಿಗೆ ಸರಿಯಾಗಾರ ಒಂದು ಮಾತಾಡ್ಬೇಕ ಇಲ್ಲ? ಅವ್ರವ್ರ ಮಧ್ಯೆ ಏನೋ ಬಂದದೆ, ಎಲ್ಲರ ಮನೆಯಲ್ಲೂ ಹಿಂಗೆ ಬರ್ತದೆ. ಅಣ್ಣ ತಂಗಿಗಳು, ಅಣ್ಣ ತಮ್ಮದಿಕ್ಕಳು ಎಲ್ಲರ ಮಧ್ಯೆ ಹಿಂಗೆ ಬರ್ತದೆ. ಏನೇನು ಅವ್ರವ್ರ ತಪ್ಪು ತಿಳುವಳಿಕೆ ನಮಗೇನು ಗೊತ್ತಾ? ನಾ ಹೋಗಿ ನೋಡಿವ. ಸುಮ್ಮನಿರಿ, ಉರಿ ಬೆಂಕಿಗೆ ತುಪ್ಪ ಹಾಕ್ದಂಗೆ ಮಾಡಬೇಡಿ. ಇಷ್ಟೊತ್ತಿಗೆ ತೋಟದ ಕಡೆ ಹೋಗ್ತಿದ್ರಲ್ಲ, ಅದೇನದ? ಹೋಗಕ್ಕಂತಾನೆ ಹೊರಟಿದ್ರು, ಹಿಂಗೆ ಮಾತಾಡ್ತಾ ಮಾತಾಡ್ತಾ ಕೂತ್ರಲ್ಲ, ಹಂಗೆ ಕೂತಾರೆ. ನಿಮಗೆ ಗೊತ್ತಿಲ್ಲ ಪಾರತಕ್ಕ. ಹ್ಞೂ ಪುಣಾತ್ಗಿತ್ತೆ, ನೀವು ಹಿಂಗ್ಸ್ರಿ ಎಂಥದಾರು ಮಾತಾಡ್ಕೇಳಿ, ನಾ ಹೋಗ್ತೀನಿ, ತೋಟದ ಕಡೆ ಹೋಗಿ ಬರ್ತೀನಿ. ಲಲಿತಾ, ಅದು ಹಂಗಲ್ಲ ಅಪ್ಪ, ಹಂಗಲ್ಲ. ಈಗ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವಂಥ ಗಾದೆ ಅದೇ. ಗೊತ್ತಿಲ್ಲದೆ ಹಂಗೆ ಯಾರ ಮೇಲೂ ದೂರ ಹೊರಿಸ್ಬಾರ್ದು. ನೋಡೋಣ ತಡಿ, ನಿಧಾನದಿಂದ ಮಾತಾಡಿ ಏನು ಎತ್ತ ಅಂತ ಕೇಳೋಣ. ಹೀಗೆಲ್ಲ ಆಗಿದೆ ಅಂತ ನನಗೂ ಗೊತ್ತಿಲ್ಲ.